ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಸಂಸ್ಥೆಯಾದ HPCL ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ನಿಂದ ಬರೋಬ್ಬರಿ 731 ಹುದ್ದೆಗಳ ಬೃಹತ್ ನೇಮಕಾತಿ ಪ್ರಕಟವಾಗಿದೆ. ಇಂಜಿನಿಯರಿಂಗ್, ಡಿಪ್ಲೊಮೊ ಮತ್ತು ಪದವಿ ಮುಗಿಸಿದವರಿಗೆ ಇದೊಂದು ಅದ್ಭುತ ಅವಕಾಶ. ಈ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಹತೆಗಳೇನು ಮತ್ತು ಸಂಬಳ ಎಷ್ಟು ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಪ್ಪದೆ. HPCL ನೇಮಕಾತಿ ಪ್ರಮುಖ ಮಾಹಿತಿ. ಸಂಸ್ಥೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ HPCL. ಒಟ್ಟು ಹುದ್ದೆಗಳು 731 ಹುದ್ದೆಗಳಿವೆ. ಈ ಹುದ್ದೆಗಳ ಹೆಸರು ಯಾವ್ಯಾವು ಅಂದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ವಿವಿಧ ಆಫೀಸರ್ ಹುದ್ದೆಗಳು. ಈ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಯಾವುದಂದರೆ 25 ಫೆಬ್ರವರಿ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25 ಮಾರ್ಚ್ 2026 ರಾತ್ರಿ 11:59 ಮಾತ್ರ ಇರುತ್ತೆ. ಅರ್ಜಿ ಸಲ್ಲಿಸಲು ವಿಧಾನ ಈ ಕೆಳಗಿನ ಆನ್ಲೈನ್ ಮೂಲಕ ಮಾತ್ರ. ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಕೊಡಿ www.hindustanpetroleum.com. ಈ ವೆಬ್ಸೈಟ್ಗೆ ಕೊಟ್ಟರೆ ನಿಮಗೆ ಈ ನೇಮಕಾತಿ ಕಾಣಿಸುತ್ತೆ. ಅವಾಗ ಅರ್ಜಿ ಸಲ್ಲಿಸಬಹುದು. ಮುಖ್ಯ ಹುದ್ದೆಗಳ ವಿವರ ಅಂದರೆ ಹುದ್ದೆಗಳು ಯಾವ್ಯಾವ ಇದಾವೆ ಅಂದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಹುದ್ದೆಗಳು 707 ಹುದ್ದೆಗಳಿವೆ. ಎಲೆಕ್ಟ್ರಿಕಲ್ ಹುದ್ದೆಗಳು ಎಷ್ಟಿವೆ ಅಂದರೆ 117 ಇವೆ. ಒಟ್ಟು ಕೆಮಿಕಲ್ ಹುದ್ದೆಗಳು 27, ಸಿವಿಲ್ ಹುದ್ದೆಗಳು 19, ಫೈರ್ ಮತ್ತು ಸೇಫ್ಟಿ ಹುದ್ದೆಗಳು 16, ಕ್ವಾಲಿಟಿ ಕಂಟ್ರೋಲ್ 12, ಅಸಿಸ್ಟೆಂಟ್ ಹುದ್ದೆಗಳು 10, HR ಹುದ್ದೆಗಳು 5 ಸೇರಿದಂತೆ ಹಲವು ಹುದ್ದೆಗಳಿವೆ. ಇಂಜಿನಿಯರ್ ಮತ್ತು ಆಫೀಸರ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಇಂಜಿನಿಯರ್ ಫೈನಾನ್ಸ್ ಆಫೀಸರ್, CA, CMA, MBA, HR ಆಫೀಸರ್ ಮತ್ತು IC ಅಧಿಕಾರಿಗಳಂತಹ ಹುದ್ದೆಗಳಿಗೂ ಅವಕಾಶವಿದೆ. ಈ ಹುದ್ದೆಗಳಿಗೆ ಬೇಕಾದಂತಹ ವಿದ್ಯಾರ್ಹತೆ ಏನೆಂದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಸಂಬಂಧಪಟ್ಟ ವಿಭಾಗದಲ್ಲಿ 3 ವರ್ಷಗಳ ಪೂರ್ಣಾವಧಿಯ ರೆಗ್ಯುಲರ್ ಡಿಪ್ಲೊಮಾ ಮತ್ತು ಇಂಜಿನಿಯರ್ ಆಫೀಸರ್ಗೆ ಆಯಾ ಹುದ್ದೆಗೆ ತಕ್ಕಂತೆ ಇಂಜಿನಿಯರಿಂಗ್ ಪದವಿ MBA, CA, CMA ಅಥವಾ ಸಂಬಂಧಿತ ವಿಷಯಗಳಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಈ ಹುದ್ದೆಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡುತ್ತಾರೆ? ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ CBT. ನೆಕ್ಸ್ಟು ಗ್ರೂಪ್ ಡಿಸ್ಕಷನ್ ಇರುತ್ತೆ GD. ನೆಕ್ಸ್ಟು ಸ್ಕಿಲ್ ಟೆಸ್ಟ್ ಇರುತ್ತೆ. ನೆಕ್ಸ್ಟು ವೈಯಕ್ತಿಕ ಸಂದರ್ಶನ ಅಂದರೆ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಅವೆಲ್ಲ ಸೆಲೆಕ್ಟ್ ಆದ ಮೇಲೆ ನಿಮ್ಮನ್ನು ಜಾಬ್ಗೆ ತಗೊಳ್ತಾರೆ. ವೇತನ ಶ್ರೇಣಿ. ಈ ಹುದ್ದೆಗಳಿಗೆ ವೇತನ ಶ್ರೇಣಿ ಹೇಗಿದೆ ಅಂದರೆ ಇಂಜಿನಿಯರ್ ಮತ್ತು ಆಫೀಸರ್ ಹುದ್ದೆಗಳಿಗೆ 50,000ದಿಂದ ಹಿಡಿದು 1,60,000ವರೆಗಿದೆ. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗೆ 30,000ದಿಂದ ಹಿಡಿದು 1,20,000ವರೆಗೂ ಇದೆ. ಕೊನೆಯಲ್ಲಿ ಅಭ್ಯರ್ಥಿಗಳಿಗೆ ಒಂದು ಸಲಹೆಯನ್ನು ಕೊಡ್ತೇನೆ. ಅರ್ಜಿ ಸಲ್ಲಿಸುವ ಮುನ್ನ ಅಧಿಕೃತ ವೆಬ್ಸೈಟ್ನಲ್ಲಿರುವ ಅಧಿಸೂಚನೆಯನ್ನು ನೋಟಿಫಿಕೇಷನ್ ಸಂಪೂರ್ಣವಾಗಿ ಓದಿ ಮತ್ತು ಕೊನೆಯ ದಿನಾಂಕಕ್ಕಾಗಿ ಕಾಯದೆ ಬೇಗನೆ ಅರ್ಜಿ ಸಲ್ಲಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಧನ್ಯವಾದ.